ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಒಂದು ಆಕ್ಷನ್ ಅಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಟಾಪ್ ಬೈ ಆಗುವಂಥದ್ದು ಅದು ಇಟ್ಸ್ ಕ್ಯಾಮ್ರಾನ್ ಅಂತ ಮುಂಚಿನ ಆಕ್ಷನ್ಗಿನ ಮುಂಚೆ ನಾವೆಲ್ಲ ಪ್ರೆಡಿಕ್ಟ್ ಮಾಡ್ತಾ ಇದೀವಿ. ಗೊತ್ತಿಲ್ಲ ಇನ್ನು ಆಕ್ಷನ್ ಅದು ಏನಾಗುತ್ತೆ ಅಂತ. ಆಕ್ಷನ್ ಅದು ಡೈನಮಿಕ್, ಯಾರು ಹೆಂಗ್ ಬೇಕಾದ್ರೂ ಯಾವಾಗ ಹೆಂಗ್ ಬೇಕಾದ್ರೂ ಕ್ರಿಯೇಟ್ ಆಗೋಗ್ಬಿಡುತ್ತೆ ಡಿಮ್ಯಾಂಡು. ಆ್ಯಂಡ್ ಯಾರಿಗೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಅದು ಕಾಲ್ ಕೆಳಗಡೆ ತಲೆ ಮೇಲ್ಗಡೆ ಆಗಿರೋದೆಲ್ಲ ನೋಡಿದೀವಿ ನಾವು. ಸಾರಿ, ತಲೆ ಕೆಳಗೆ ಕಾಲ್ ಮೇಲೆ ಆಗಿರೋದೆಲ್ಲ ನೋಡಿದೀವಿ ಆಕ್ಷನಲ್ಲಿ. ಎಂತೆಂಥವ್ರು ಅನ್ಸೋಲ್ಡ್ ಆಗಿರೋಂಥದ್ದೆಲ್ಲ ನೋಡಿದೀವಿ. ಇಲ್ಲ ಇವ್ರು ಜಾಸ್ತಿ ಪ್ರೈಸ್ಗೆ ಹೋಗ್ತಾರೆ ಅಂತ ಅನ್ಕೊಂಡ್ರು ಅನ್ಸೋಲ್ಡ್ ಆಗಿರೋದನ್ನ ನೋಡ್ಬಿಟ್ಟಿದೀವಿ. ಬಟ್ ಗೊತ್ತಿಲ್ಲ ಏನು ಬೇಕಾದ್ರೂ ಆಗ್ಬೋದು ಆಕ್ಷನಲ್ಲಿ. ನಾವು ಪ್ರಿಡಿಕ್ಟ್ ಮಾಡ್ತಿರೋ ಪ್ರಕಾರ ಕ್ಯಾಮ್ರಾನ್ ಗ್ರೀನು ಹೈಯೆಸ್ಟ್ ಬಿಡೆಡ್ ಪ್ಲೇಯರ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಬಟ್ ಸೀನ್ ಏನು ಇಲ್ಲಿ ಅಂತಂದರೆ, ಕ್ಯಾಮ್ರಾನ್ ಗ್ರೀನು ಆಕ್ಷನ್ನ ನೀವು ಸೆಟ್ಗಳನ್ನೆಲ್ಲ ಗಮನಿಸ್ತು ಅಂತಂದರೆ ಅವ್ರು ರಿಜಿಸ್ಟರ್ ಆಗಿರೋದು ಜೆನ್ಯೂನ್ ಬ್ಯಾಟರ್ಸ್ಗಳ ಸೆಟ್ಟಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಕ್ಯಾಮ್ರಾನ್ ಗ್ರೀನು. ಅಂದರೆ ಅವರು ಹೇಳ್ತಾ ಇದ್ದಾರೆ, ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಈ ಸೀಸನ್ನು ನೀವು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬೌಲಿಂಗ್ನ ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಫ್ರಾಂಚೈಸ್ಗಳ ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂತಂದರೆ, ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಫುಲ್ಫಿಲ್ ಮಾಡೋ ಎಕ್ಸ್ಪೆಕ್ಟೇಷನ್ ಫ್ರಾಂಚೈಸ್ಗಳಿಗಿದೆ. ಇವಾಗ KKR ಆಗಿರ್ಬೋದು, ಇವಾಗ ಆಂಡ್ರೆ ರಸೆಲ್ ಏನಕ್ಕೆ ಬಿಟ್ಕೊಂಡು ಕೊಟ್ಟರು ಅವರು, ಆಂಡ್ರೆ ರಸೆಲ್ ಏನಕ್ಕೆ ಒಂಥರ ಸ್ಟಕ್ ಮಾಡಿದ್ರು ಅವರು, ಎಲ್ಲೂ ಹೋಗದೆ ಇರೋ ಥರ ಸ್ಟಾಪ್ ಮಾಡೋದು ದುಡ್ಡು ಕೊಟ್ಬಿಟ್ಟು. ಏನಕ್ಕೆ ಅಂತಂದರೆ ಕ್ಯಾಮ್ರಾನ್ನ ಭೇಟಿ ಆಡೋದಕ್ಕೋಸ್ಕರ ಅವರು ಈ ಥರ ಒಂದು ಸ್ಟ್ರಾಟಜಿನ ಮಾಡ್ಕೊಂಡಿದ್ದಾರೆ. ಇಲ್ಲಾದರೂ ಒಬ್ಬ ಆಲ್ರೌಂಡರ್, ಸಾಲಿಡ್ ಆಲ್ರೌಂಡರ್ ಸಿಗ್ತಾರೆ ಅಂತ. ಬಟ್ ಇಲ್ಲಿ ಕ್ಯಾಮ್ರಾನ್ ಗ್ರೀನ್ ನೋಡ್ತು ಅಂದರೆ, ಆಲ್ರೌಂಡರ್ ಆಗಿರೋಂಥ ಕ್ಯಾಮ್ರಾನ್ ಗ್ರೀನ್ ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಬರೀ ಬ್ಯಾಟಿಂಗ್ ಮಾತ್ರ ಆಡ್ತೀನಿ, ಬ್ಯಾಟಿಂಗೇ ನಂದು ಮೈನು, ಬೌಲಿಂಗ್ ಎಲ್ಲ ನನ್ನ ಮೈನ್ ಅಲ್ಲ, ನಾನು ಆಸ್ ಎ ಬ್ಯಾಟರ್ ಆಡ್ತೀನಿ ಈ ಟೂರ್ನಮೆಂಟಲ್ಲಿ ಅಂತ ಅವ್ರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಈ ಕಡೆಯಿಂದ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ನ ಲೀಡ್ ಮಾಡದೇ ಇರೋಂಥ ವೆಂಕಟೇಶ್ ಅಯ್ಯರ್ ಅವರು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಅವ್ರು ಜೆನ್ಯೂನ್ ಬ್ಯಾಟ್ರಾಗಿ ಆಡ್ತಾ ಇದ್ರು. ಅಂದರೆ ಲಾಸ್ಟ್ ಸೀಸನ್ ಅವ್ರು ಆಡೋಂಥದ್ದೆಲ್ಲ ಬ್ಯಾಟಿಂಗಲ್ಲೇ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ ಎಲ್ಲ ಆಡಿರೋಂಥದ್ದೆಲ್ಲ ಬ್ಯಾಟಿಂಗಲ್ಲೇ. ಬೌಲಿಂಗಲ್ಲಿ ಯಾವುದೋ ಅವಾಗ ಜಮಾನದಲ್ಲಿ ಅವ್ರು ಸ್ಟಾರ್ಟಿಂಗ್ ಬಂದಾಗ ಒಂದು ವರ್ಷದಲ್ಲಿ ಬೌಲಿಂಗ್ ಹಾಕಿರ್ಬೋದು, ಅದು ಬಿಡ್ತು ಅಂತಂದರೆ ಅವರು ಜೆನ್ಯೂನ್ ಆಲ್ರೌಂಡರ್ ಅಲ್ವೇ ಅಲ್ಲ. ಅವರು ರಿಜಿಸ್ಟರ್ ಆಗಬೇಕಾಗಿರೋದು ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿಲಿ, ಇವ್ರು ರಿಜಿಸ್ಟರ್ ಆಗಬೇಕಾಗಿರೋದು ಆಲ್ರೌಂಡರ್ಸ್ಗಳ ಕ್ಯಾಟಗರಿ. ಯಾಕಂದರೆ ಕ್ಯಾಮ್ರಾನ್ ಪ್ರೂವ್ ಮಾಡೋದು ನೋಡಿದ್ವಿ, ಎಂತೆಂಥ ಸ್ಟ್ಯಾಂಡರ್ಡ್ಸಲ್ಲಿ ಟೆಸ್ಟ್ ಮ್ಯಾಚಲ್ಲಿ ಪ್ರೂವ್ ಮಾಡೋದು ನೋಡಿದ್ವಿ, ODI ಸ್ಟೇಟ್ಮೆಂಟ್ಸ್ ಎಲ್ಲಾದರೂ ಪ್ರೂವ್ ಮಾಡೋದು ನೋಡಿದ್ವಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ. ಬಟ್ ಇಲ್ಲಿ ಇವರು ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿಯಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಏನಾದರೂ ಇರೋ ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗ್ಬೋದು ಆಪ್ಷನಲ್ಲಿ ಅಂತ. ಅಥವಾ ಇವ್ರು ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ನೀವು ಹೆಂಗಿದ್ರು ಕೊಡೋದು ನನಗೆ 18 ಕೋಟಿ ಅಷ್ಟೇ, ಏನು ನೀವೇನು ಕೊಡೋಲ್ಲ, 25 ಕೋಟಿಗೆ ನಾನು ಹೋದ್ರೂ ಕೂಡ 18 ಕೋಟಿಗೆ ಕೊಡೋದು, ನಾನು ಬ್ಯಾಟರ್ಸ್ಗಳ ಕ್ಯಾಟಗರಿಲಿ ರಿಜಿಸ್ಟರ್ ಆಗ್ತೀನಿ, ನಾನು ಬ್ಯಾಟರ್ ಆಗೇನೆ ಆಡ್ತೀನಿ ಈ ಟೂರ್ನಮೆಂಟಲ್ಲಿ, ಬೌಲಿಂಗ್ ಮಾಡೋದಿಲ್ಲ ಅಂತ ಈ ಥರ ಏನಾದ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಫ್ರಾಂಚೈಸ್ಗಳು ಕೂಡ ಯೋಚನೆ ಮಾಡ್ತಾರೆ, ಇದೊಂದು ಸೀಸನ್ ಏನೋ ಇವರು ಜೆನ್ಯೂನ್ ಬ್ಯಾಟ್ರಾಗಿ ಆಡಲಿ, ಇನ್ನು ಅಪ್ಕಮಿಂಗ್ ಸೀಸನು ಆ ಥರ ಲಾಂಗರ್ ರನ್ಗೆ ಇವರು ಯೋಚನೆ ಮಾಡ್ಕೊಂಡು ನೋಡ್ತಾರ, ಅಥವಾ ಶಾರ್ಟ್ ರನ್ಗೆ ಈ ಒಂದು ಸೀಸನ್ ಮಾತ್ರ ಇವರು ಯೋಚನೆ ಮಾಡ್ತಾರೆ ಫ್ರಾಂಚೈಸ್ಗಳು ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಒಟ್ಟಿನಲ್ಲಿ ಕ್ಯಾಮ್ರಾನ್ನ ಜೆನ್ಯೂನ್ ಬ್ಯಾಟರ್ ಆಗಿ ಆಡ್ತೀನಿ ಅಂತ ಈ ಟೂರ್ನಮೆಂಟಲ್ಲಿ ಹೇಳಿರೋದ್ರಿಂದ ಸೊ ಫ್ರಾಂಚೈಸ್ಗಳು ಸ್ವಲ್ಪ ಹಿಂದೇಟ್ ಹಾಕ್ಬೋದು. ಕೆಲವು ಫ್ರಾಂಚೈಸ್ಗಳು ಹಿಂದೇಟ್ ಹಾಕ್ಬೋದು, ಇಲ್ಲ ಗುರುನ ಟಾರ್ಗೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಂಥ ಫ್ರಾಂಚೈಸ್ಗಳು ಹಿಂದೇಟ್ ಹಾಕ್ಬೋದು. ಬಟ್ ವೆಂಕಟೇಶ್ ಅಯ್ಯರ್ ಏನಕ್ಕೆ ಇಲ್ಲಿ ನನಗೆ ಗೊತ್ತಾಗ್ತಿಲ್ಲ ನಿಜನೂ ಆಲ್ರೌಂಡಿಂಗ್ ಕ್ಯಾಟಗರಿಯಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ. ಹೌದು, ಯಾವಾಗೋ ಪಾರ್ಟ್ ಟೈಮಲ್ಲಿ ಬೌಲಿಂಗ್ ಹಾಕುವಂಥದ್ದು. ಸೊ ಅದು ಬಿಡ್ತು ಅಂತಂದರೆ ಏನವ್ರೇನು ಜೆನ್ಯೂನ್ ಆಲ್ರೌಂಡರ್ ಏನಲ್ಲ. ನಾನೇನು ನೆಗೆಟಿವ್ ಆಯಾಮದ ಬಗ್ಗೆ ಮಾತಾಡಿದೆ. ಕ್ಯಾಮ್ರಾನ್ ಈ ಥರ ಯೋಚನೆ ಮಾಡಿರ್ಬೋದು, ನಾನು ಬರೀ ಬ್ಯಾಟಿಂಗ್ ಮಾತ್ರ ಆಡ್ತೀನಿ ಹಂಗೆ ಹಿಂಗೆ ಅಂತ. ಅವ್ರು ಬೌಲಿಂಗ್ ಮಾಡೋದಕ್ಕೆ ಅವೈಲೇಬಲ್ ಇದ್ರು ಕೂಡ ಬ್ಯಾಟರ್ಸ್ಗಳ ಕ್ಯಾಟಗರಿಯಲ್ಲಿ ರಿಜಿಸ್ಟರ್ ಆಗಿರೋದು ಏನಕ್ಕೆ ಅಂತಂದರೆ ಈ ಥರನೂ ಕೂಡ ಯೋಚನೆ ಮಾಡ್ಬೋದಲ್ವ ನಾವು. ಮೊದಲನೇ ಸೆಟ್ಟಲ್ಲಿ ಅಂಥ ಪುಡಾಂಗ್ ಪ್ಲೇಯರ್ಸ್ಗಳು ಯಾರೂ ಇಲ್ಲ. ಅಲ್ಲಿ ಕ್ಯಾಮ್ರಾನ್ಗೆ ಒಬ್ಬರೇ ಪುಡಾಂಗ್ ಥರ ಇರೋದಲ್ಲಿ. ಸೆಕೆಂಡ್ ಸೆಟ್ಟಲ್ಲಿ ಇನ್ಫ್ಯಾಕ್ಟ್ ಆಲ್ರೌಂಡರ್ಸ್ಗಳು ಸ್ವಲ್ಪ ಅಲ್ಲಿ ಹಂಗೆ ಹಿಂಗೆ ಇದೆ, ಸ್ವಲ್ಪ ಸುಮಾರಾಗಿರೋ ಆಲ್ರೌಂಡರ್ಸ್ ಯಾರು ಇದ್ದಾರೆ. ಇಲ್ಲಿ ಫಸ್ಟ್ ಸೆಟ್ ಅಂತ ಬಂದಾಗ ಯಾರು ಇಲ್ಲ. ಒಂದು ಸೆಟ್ ತೊಗೊಂಡು ನೋಡ್ತು ಅಂದರೆ ಕ್ಯಾಮ್ರಾನ್ಗೆ ಒಬ್ಬರೇ ಒಂಟಿ ಸಲಗ ಅಲ್ಲಿ. ಆ ಸೆಟ್ಟಲ್ಲಿ ಫಸ್ಟ್ ಬರ್ತಾ ಇದ್ದಂಗೆ ಆಪ್ಷನಲ್ಲಿ ಡಾಮಿನೇಟ್ ಮಾಡ್ತು ಅಂದರೆ ಫ್ರಾಂಚೈಸಿಗಳಿಗೆ ಪರ್ಸ್ ಬಗ್ಗೆ ಅಷ್ಟು ಗಮನ ಇರೋದಿಲ್ಲ, ಎತ್ತುತ್ತಾ ಇರ್ತಾರೆ. ಫಸ್ಟೇ ಬಂದವ್ರಿಗೆ ಜಾಸ್ತಿ ಅಮೌಂಟ್ ಹೋಗುತ್ತೆ ಅನ್ನೋ ಥರ ಯೋಚನೆ. ಇನ್ನೇನು ಲಾಸ್ಟಿಗೆ ಬಂದವ್ರಿಗೆ ಖಂಡಿತ ಕಡಿಮೆ ಅಮೌಂಟ್ ಸಿಗೋದು. ಆಪ್ಷನಲ್ಲಿ ಎಷ್ಟು ಲೇಟಾಗಿ ಬರ್ತಾರೋ ಅಷ್ಟು ಕಮ್ಮಿ ಅಮೌಂಟಿಗಂತೂ ಖಂಡಿತ ಸಿಗ್ತಾರೋದು. ಎಂಥ ಪುಡಾಂಗ್ ಪ್ಲೇಯರ್ ಆದರೂ ಆಗಿಲ್ಲ, ಆಪ್ಷನಲ್ಲಿ ಎಷ್ಟು ಲೇಟಾಗಿ ಬರ್ತಾರೋ ಅಷ್ಟು ಕಮ್ಮಿ ಅಂತೂ ಖಂಡಿತ ಸಿಗುತ್ತೆ. ಇನಿಷಿಯಲಿ ಬಂದವ್ರಿಗೆ ದುಡ್ಡು. ಸೊ ಈ ಥರನೂ ಕೂಡ ಯೋಚನೆ ಮಾಡಿರ್ಬೋದಲ್ವ, ನಾನು ಸೆಕೆಂಡ್ ಸೆಟ್ಗೆ ಹೋಗಲ್ಲ, ನಾನು ಫಸ್ಟ್ ಸೆಟ್ಗೆ ಹೋಗಬೇಕು ಅಂತ ಜೆನ್ಯೂನ್ ಬ್ಯಾಟರ್ಸ್ಗಳ ಸೆಟ್ಟಲ್ಲಿ ಮೊದಲನೇ ನಾನು ಎತ್ತಿದ ತಕ್ಷಣ ಅನೇಸನಾಗ ಬರಬೇಕು ಅವನಜ್ಜಿ ಅಂತ ಈ ಥರನೂ ಕೂಡ ಯೋಚನೆ ಮಾಡಿರ್ಬೋದಲ್ವಾ, ಜಾಸ್ತಿ ಅಮೌಂಟ್ಗೆ ಹೋಗೋಣ ಅಂತ. ಸೊ ಏನೇನೋ ಇರ್ಬೋದು, ಟ್ಯಾಕ್ಟಿಕ್ಸ್ಗಳು ಮಾಡ್ತಾರೆ ಪ್ಲೇಯರ್ಸ್ಗಳು. ದುಡ್ಡು ಅಂತ ಬಂದಾಗ ಓವರ್ಸೀಸ್ ಪ್ಲೇಯರ್ಗಳು ಸಿಕ್ಕಾಪಟ್ಟೆ ಟ್ಯಾಕ್ಟಿಕ್ಸ್ಗಳನ್ನ ಮಾಡ್ತಾರೆ. ಅದೆಲ್ಲರಿಗೂ ಗೊತ್ತಿರೋದೇ. ಯಾವಾಗ ಮಿನಿ ಆಪ್ಷನ್ ರಿಜಿಸ್ಟರ್ ಆಗಕ್ಕೆ ಬರ್ತಾರೋ, ಹೌದು ಲಾಸ್ಟ್ ಸೀಸನ್ ಇಂಜುರಿ ಆಗಿತ್ತು ಕ್ಯಾಮ್ರಾನ್, ಅದು ಸೆಕೆಂಡ್ರಿ. ಬಟ್ ಮಿನಿ ಆಪ್ಷನ್ ಅಂತ ಬಂತು ಅಂತ ಅಂದಾಗ ನಮಗೆ ತಲೆಗೆ ಬರೋದು ಅಷ್ಟೇನೆ, ದುಡ್ಡು ಅಂತ. ಇನ್ಫ್ಯಾಕ್ಟ್ IPL ಅಂತ ಬಂದಾಗಲೇ ದುಡ್ಡು ಅಂತ ತಲೆಗೆ ಬರೋದು. ಸೊ ಕ್ಯಾಮ್ರಾನ್ಗೇನು ಅಲ್ಲೇನಿಗೆ ರಿಜಿಸ್ಟರ್ ಆಗಿಲ್ಲ, ಇಲ್ಲೇನಿಗೆ ರಿಜಿಸ್ಟರ್ ಆಗಿದ್ರೆ ಅಂತಂದರೆ ಎರಡು ಆಯಾಮ ಇರ್ಬೋದು. ನಾನು ಜೆನ್ಯೂನ್ ಬ್ಯಾಟ್ರಾಗಿ ಆಡ್ತೀನಿ ಗುರು, ಬೌಲರಾಗಿ ಆಡಲ್ಲ ಅನ್ನೋದಿರ್ಬೋದು. ಅಥವಾ ಫಸ್ಟ್ ಸೆಟಲ್ಲಿ ಬಂದವರೆ ದುಡ್ಡು ಜಾಸ್ತಿ ಬರುತ್ತೆ ಅನ್ನೋ ಆಯಾಮ ಕೂಡ ಇರ್ಬೋದು. ಸೊ ನಿಮಗೇನು ಅನ್ನಿಸ್ತಿದೆ, ಕ್ಯಾಮ್ರಾನ್ಗೇನು ಈ ಥರ ಒಂದು ಸ್ಟ್ರಾಟಜಿನ ಮಾಡಿಕೊಂಡು ಈ ಥರ ಬ್ಯಾಟರ್ಸ್ಗಳ ಕ್ಯಾಟಗರಿಲಿ ಆಲ್ರೌಂಡರ್ ಆಗಿದ್ರೂ ಕೂಡ ಬ್ಯಾಟರ್ಸ್ಗಳ ಕ್ಯಾಟಗರಿಲಿ ರಿಜಿಸ್ಟರ್ ಆಗಿರೋದು
ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಯಾವ ಟೀಮ್ಗೆ ಕ್ಯಾಮ್ರಾನ್ ಗ್ರೀನ್ ಹೋಗ್ತಾರೆ ಅಂತ ನಿಮಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಅದನ್ನು ಕೂಡ ಹಾಕಿ. ನನ್ನ ಸ್ಟ್ರಾಂಗ್ ಅನಿಸಿಕೆ ಏನು ಅಂದರೆ CSK ಮತ್ತು KKRಗೆ ಹೆವಿ ಫೈಟ್ ಇರುತ್ತೆ. ಕ್ಯಾಮ್ರಾನ್ ಗ್ರೀನ್ಗೆ ಯಾವ ತಂಡಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಯಾವ ತಂಡಕ್ಕೆ ಬೇಕಾದ್ರೂ ಹೋಗ್ಬೋದು. ಬಟ್ ಸ್ಟ್ರಾಂಗ್ ಕಂಟೆಂಟ್ ಆಗಿರೋದು KKR. ವೆಂಕಟೇಶ್ ಅಯ್ಯರ್ಗೂ ಕೂಡ ಅಷ್ಟೇ ಸ್ಟ್ರಾಂಗ್ ಕಂಟೆಂಡರ್ ಆಗಿರೋದು ಅದು KKR. ಅಂದರೆ ಕಾಂಪಿಟೇಷನ್ ಇರುವಂಥದ್ದು ಇಬ್ಬರೂ ಕೂಡ ಪಿಕ್ ಮಾಡ್ಕೊಳ್ಳೋದಕ್ಕೆ.